ನಮಸ್ಕಾರ ಸ್ನೇಹಿತರೆ, ನಾಳೆನೆ ಎಷ್ಟೋ ಶಕ್ತಿಯುತವಾದ ಆಷಾಢ ಹುಣ್ಣಿಮೆ. ಇದೇ ದಿನದಂದು ವ್ಯಾಸ ಹುಣ್ಣಿಮೆ ಹಾಗೂ ಗುರುಪೌರ್ಣಮಿ ಕೂಡ ಆಚರಿಸುತ್ತಾರೆ. 3 ಹಬ್ಬಗಳು ಒಂದೇ ದಿನದಂದು ಬಂದಿರುವಂತಹ ಶ್ರೇಷ್ಠವಾದ ಹುಣ್ಣಿಮೆ ಇದು. ಈ ದಿನದಂದು ನೀವು ವ್ಯಾಸ ಮಹರ್ಷಿಯ ಪೂಜೆ, ದಕ್ಷಿಣಾಮೂರ್ತಿ ಸ್ವಾಮಿ ಪೂಜೆ, ಶಿರಡಿ ಸಾಯಿಬಾಬಾ ಪೂಜೆ ಹಾಗೂ ದತ್ತಾತ್ರೇಯ ಸ್ವಾಮಿ ಪೂಜೆ ಮಾಡಬೇಕು. ಹಾಗೆ ಹುಣ್ಣಿಮೆಗೆ ಸಂಬಂಧಪಟ್ಟಿರುವಂತಹ ಒಂದು ಕಥೆಯನ್ನು ಕೇಳಬೇಕು. ಆ ಕಥೆಯನ್ನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂಜೆ ನಂತರ ತಪ್ಪದೆ ವಿಡಿಯೋ ನೋಡಿ. ಈಗ ಈ ವಿಡಿಯೋದಲ್ಲಿ ನಾಳೆ ನೀವು ಮಾಡಬೇಕಾದಂತ ಪೂಜಾ ವಿಧಿವಿಧಾನಗಳು, ಆಚರಿಸಬೇಕಾದಂತ ಪದ್ಧತಿಗಳು ಹಾಗೂ ನಿಮ್ಮ ದಿನಚರಿಯನ್ನು ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾಳೆ ಹುಣ್ಣಿಮೆ ದಿನ ಸೂರ್ಯೋದಯಕ್ಕೂ ಮುಂಚೆನೆ ಊಟ ತಿಂದು ಮುಗಿಸಿ ಸೂರ್ಯೋದಯದಿಂದ ಉಪವಾಸ ಶುರು ಮಾಡಿ ರಾತ್ರಿ ಚಂದ್ರನ ದರ್ಶನ ಹಾಗೂ ಪೂಜೆ ಮುಗಿಸಿದ ನಂತರ ಉಪವಾಸವನ್ನು ಮುಗಿಸಿ ಊಟ ತಿಂದರೆ ನೀವು ಮಾಡಿರುವಂತ ಪಾಪಗಳೆಲ್ಲ ಹೋಗಿ ಕೋಟಿ ಜನ್ಮಗಳ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಭೋಗ ಭಾಗ್ಯಗಳು, ಸಿರಿ ಸಂಪತ್ತು ಕಲಗುತ್ತದೆ. ನಾಳೆ ಸಂಜೆ ದೇವರ ಮನೆಯಲ್ಲಿ ತುಪ್ಪದಿಂದ ದೀಪ ಹಚ್ಚಿದರೆ ನಿಮ್ಮ ಮನೆಯೆಲ್ಲ ಸುಖ ಸಂತೋಷದಿಂದ ತುಂಬಿ ಹೋಗುತ್ತದೆ. ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಾಳೆ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಅಭಿಷೇಕ ನೋಡಿದರೆ ನಿಮಗಿರುವಂತ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ. ಇನ್ನು ಆರ್ಥಿಕ ಸಮಸ್ಯೆ ಇರುವವರು, ಆದಾಯ ಸರಿಯಾಗಿ ಬರದೆ ಕಷ್ಟಪಡುವವರು ಕಡಲೆಕಾಳುಗಳನ್ನು ನೆನೆಸಿ ಅದನ್ನು ಸೂಜಿ ದಾರ ತೆಗೆದುಕೊಂಡು ಪೋಣಿಸಿ ಮಾಲೆಯಂತೆ ತಯಾರಿಸಿ ದತ್ತಾತ್ರೇಯ ಸ್ವಾಮಿ ಕೊರಳಿನಲ್ಲಿ ಹಾಕಬೇಕು. ದತ್ತಾತ್ರೇಯ ಸ್ವಾಮಿ ವಿಗ್ರಹ ನಿಮಗೆ ಎಲ್ಲಾ ಶಿವನ ದೇವಾಲಯಗಳಲ್ಲೂ ಇರುತ್ತದೆ. ಒಂದು ವೇಳೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಶಿವನ ಕೊರಳಿನಲ್ಲೂ ಕೂಡ ಹಾಕಬಹುದು. ಅಥವಾ ನಿಮ್ಮ ಮನೆಯಲ್ಲೇ ದತ್ತಾತ್ರೇಯ ಸ್ವಾಮಿ ಅಥವಾ ಶಿವನ ಫೋಟೋ ಇದ್ದರೆ ಆ ಫೋಟೋಗೂ ಕೂಡ ಹಾಕಬಹುದು. ನೀವು ಮನೆಯಲ್ಲಿ ಮಾಲೆ ಹಾಕಿದ್ರೆ ಹುಣ್ಣಿಮೆ ಮುಗಿದ ಮೇಲೆ ಆ ಮಾಲೆನ ತೆಗೆದು ಯಾವುದಾದ್ರೂ ಮರದ ಮೇಲೋ ಅಥವಾ ಯಾವುದಾದ್ರೂ ಪಕ್ಷಿಗೋ ಅಥವಾ ಹರಿಯುವ ನೀರಿನಲ್ಲೋ ಹಾಕ್ಬಿಡಿ. ಈ ರೀತಿ ಮಾಡೋದ್ರಿಂದ ಅಖಂಡ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಇನ್ನು ಮಕ್ಕಳು ಹಾಗೂ ಜೀವನದಲ್ಲಿ ಅಭಿವೃದ್ಧಿ ಬಯಸುವವರು ನಾಳೆ ದಕ್ಷಿಣಾಮೂರ್ತಿ ಫೋಟೋ ಮುಂದೆ ಬಿಳಿ ಹೂವುಗಳನ್ನು ಸಮರ್ಪಿಸಿ ಬಿಳಿ ಬಣ್ಣದ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ದಕ್ಷಿಣಾಮೂರ್ತಿಯ ಆಶೀರ್ವಾದದಿಂದ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತುತ್ತೆ. ಟೆಸ್ಟ್ಗಳಲ್ಲಿ, ಎಕ್ಸಾಮ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇಂಟರ್ವ್ಯೂನಲ್ಲೂ ಕೂಡ ಪಾಸ್ ಆಗ್ತೀರಿ. ಒಳ್ಳೆ ಕೆಲಸ ಸಿಗುತ್ತೆ. ಇನ್ನು ಮದುವೆ ಆಗದೇ ಇರೋರು ಹಾಗೂ ಮದುವೆಯಾಗಿ ಜೀವನದಲ್ಲಿ ಸಂತೋಷ ಇಲ್ಲದಿರುವವರು ನಾಳೆ ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ನೀರು ಬೆರೆಸಿ ಅದರಿಂದ ಒಂದು ಕೋಗಿಲೆ ಬೊಂಬೆಯನ್ನು ತಯಾರಿಸಿ ಅದನ್ನು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ದೇವಿಯ ಆಶೀರ್ವಾದದಿಂದ ಬೇಗನೆ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳು, ವಿಘ್ನಗಳು ನಿವಾರಣೆಯಾಗಿ ಒಳ್ಳೆ ಸಂಬಂಧ ಕೂಡಿ ಬರುತ್ತದೆ. ಹಾಗೆ ನಿಮ್ಮ ಮದುವೆ ಜೀವನದಲ್ಲಿರುವಂತಹ ಮನಸ್ತಾಪಗಳು, ಕಷ್ಟಗಳು, ಸಮಸ್ಯೆಗಳು ಕೂಡ ದೂರಾಗುತ್ತದೆ. ಇದನ್ನು ಕೋಗಿಲೆ ವ್ರತ ಅಂತ ಕರೀತಾರೆ. ಹುಣ್ಣಿಮೆಯ ನಂತರ ಈ ಕೋಗಿಲೆಯನ್ನು ಯಾವುದಾದ್ರೂ ಹರಿಯುವ ನೀರಿನಲ್ಲಿ ಹಾಕಬಹುದು. ಅಥವಾ ನಿಮ್ಮ ಮನೆಯಲ್ಲೇ ಒಂದು ಬಟ್ಟಲಿನಲ್ಲಿ ನೀರು ತಗೊಂಡು ಅದರಲ್ಲಿ ಈ ಕೋಗಿಲೆಯನ್ನ ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನ ನಿಮ್ಮ ಮನೆಯಲ್ಲೇ ಇರುವಂತಹ ಗಿಡಗಳಿಗೂ ಕೂಡ ಹಾಕಬಹುದು. ಈ ಆಷಾಢ ಹುಣ್ಣಿಮೆಯ ದಿನದಂದು ಪರಮೇಶ್ವರ ಧ್ಯಾನದಲ್ಲಿ ಲೀನವಾಗಿರುತ್ತಾರೆ. ಪರಮೇಶ್ವರನ ಜಟಾಜೂಟದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತದೆ. ಒಂದು ವೇಳೆ ಪರಮೇಶ್ವರ ಧ್ಯಾನ ಮಾಡುತ್ತಿರುವಂತಹ ಫೋಟೋ ನಿಮ್ಮ ಮನೆಯಲ್ಲಿದ್ರೆ ಆ ಫೋಟೋ ಮುಂದೆ ಬಿಳಿ ಬಣ್ಣದ ಹೂವುಗಳನ್ನಿಟ್ಟು ಪೂಜೆ ಮಾಡಿ ನೈವೇದ್ಯವಾಗಿ 2 ಬಾಳೆಹಣ್ಣುಗಳನ್ನ ಸಮರ್ಪಿಸಿ. ಇಲ್ಲದಿದ್ದರೆ ಮೊಬೈಲ್ನಲ್ಲೋ ಅಥವಾ ಕಂಪ್ಯೂಟರ್ನಲ್ಲೋ ಫೋಟೋ ತಗೊಂಡು ಅದನ್ನ ಪ್ರಿಂಟ್ಔಟ್ ತಗೊಂಡು ಅದನ್ನ ಕೂಡ ನೀವು ದೇವರ ಮನೆಯಲ್ಲಿಟ್ಟು ನಾಳೆ ಪೂಜೆ ಮಾಡಬಹುದು. ಈ ರೀತಿ ಬಿಳಿ ಹೂವುಗಳನ್ನು ಧ್ಯಾನದಲ್ಲಿರುವ ಶಿವನಿಗೆ ಸಮರ್ಪಿಸುವುದರಿಂದ ಆ ಹೂವುಗಳು ಶಿವನ ಪಾದಕ್ಕೆ ಸೇರುತ್ತದೆ ಎಂದು ಹೇಳುತ್ತಾರೆ. 1 ವರ್ಷದ ಕಾಲ ಶಿವನ ಅನುಗ್ರಹ ಕೂಡ ಸಿಗುತ್ತದಂತೆ. ನಾಳೆ ಹೊಸದಾಗಿ
ಶಿವ ಧ್ಯಾನದಲ್ಲಿರುವಂತ ಫೋಟೋ ನಿಮ್ಮ ಮನೆಗೆ ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗಿರುವಂತ ಎಲ್ಲಾ ಕಷ್ಟಗಳು, ಸಮಸ್ಯೆಗಳು, ದರಿದ್ರ ಬಾಧೆಗಳು ಎಲ್ಲವೂ ಕೂಡ ಹೊರಟು ಹೋಗುತ್ತೆ. ವರ್ಷವಿಡೀ ಒಳ್ಳೆ ಲಾಭ ನೋಡುತ್ತೀರಿ. ನಾಳೆ ರಾತ್ರಿ ಚಂದ್ರ ಪೂರ್ಣ ಚಂದ್ರನಾಗಿ ಆಕಾಶದಲ್ಲಿ ಬಂದಿರೋ ಸಮಯದಲ್ಲಿ ಒಂದು ಗ್ಲಾಸ್ ಹಾಲನ್ನು ಒಂದು ಬೆಳ್ಳಿ ಪಾತ್ರೆ ಇಲ್ಲ ಅಂದ್ರೆ ಸ್ಟೀಲ್ ಬಟ್ಟಲಿಗೆ ಹಾಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ ಬೆರೆಸಿ 5 ರಿಂದ 6 ಏಲಕ್ಕಿಗಳನ್ನು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಪಾತ್ರೆಯನ್ನ ಚಂದ್ರನ ಕಿರಣಗಳು ಬೀಳುವಂತ ಕಡೆ ಇಟ್ಟು ಓಂ ಕ್ಲೀಂ ಲಂ ಶ್ರೀ ಸಾಯಿ ಸುಖಪ್ರದಾಯನಿ ನಮಃ ಈ ಮಂತ್ರವನ್ನು 3 ಸಲ ಜಪ ಮಾಡಿ ಆ ಹಾಲನ್ನ ಕುಡಿಬೇಕು. ಈ ರೀತಿ ಮಾಡಿದ್ರೆ ಅದ್ಭುತವಾದ ಶಕ್ತಿ ನಿಮ್ಮ ದೇಹದೊಳಗೆ ಪ್ರವೇಶಿಸುತ್ತದೆ. ನೀವು ಆರೋಗ್ಯವಾಗಿ ಬದುಕುತ್ತೀರಿ. ನಾಳೆ ಒಂದು ಮಣ್ಣಿನ ಮಡಕೆಯಲ್ಲಿ ನೀರು ತಗೊಂಡು ಅರಳಿ ಮರಕ್ಕೆ ಸಮರ್ಪಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ನಾಳೆ ಸಂಜೆ ದಂಪತಿಗಳಿಬ್ಬರು ಚಂದ್ರನ ದರ್ಶನ ಮಾಡಿಕೊಂಡು ಆಗಲೇ ಹೇಳಿದ ಪ್ರಕಾರ ಹಾಲು, ಬೆಲ್ಲ, ಏಲಕ್ಕಿ ಬೆರೆಸಿ ತಯಾರಿಸಿದಂತ ಹಾಲನ್ನು ಚಂದ್ರನ ಕಿರಣಗಳ ಕೆಳಗಿಟ್ಟು ಸಾಯಿಬಾಬಾ ಮಂತ್ರವನ್ನ 3 ಸಲ ಓದಿ ಆ ಹಾಲನ್ನು ಗಂಡ ಹೆಂಡತಿ ಇಬ್ಬರು ಹಂಚಿಕೊಂಡು ಕುಡಿಯೋದ್ರಿಂದ ನಿಮ್ಮ ದಾಂಪತ್ಯದಲ್ಲಿ ಯಾವುದಾದರೂ ಸಮಸ್ಯೆಗಳು, ದೋಷಗಳು, ಮನಸ್ತಾಪಗಳು ಅಥವಾ ನಿಮ್ಮ ದಾಂಪತ್ಯದ ಮೇಲೆ ಯಾರ್ದಾದರೂ ಕೆಟ್ಟ ಕಣ್ಣು ಬಿದ್ದಿದ್ದರೆ ಅದೆಲ್ಲವೂ ಕೂಡ ಸುಟ್ಟು ಬೂದಿಯಾಗುತ್ತೆ. ಇನ್ನು ನಾಳೆ ಸಂಜೆ ತುಳಸಿ ಗಿಡದ ಮುಂದೆ ಹಸು ತುಪ್ಪದಿಂದ ದೀಪ ಹಚ್ಚಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಇನ್ನು ಆಷಾಢ ಹುಣ್ಣಿಮೆಯ ದಿನದಂದು ದಾನ ಮಾಡುವುದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ನಾಳೆ ಮನೆ ಮುಂದೆ ಯಾರು ಬಂದ್ರೂ ಕೂಡ ಅವರನ್ನ ಬರಿಗೈನಲ್ಲಿ ಕಳಿಸಬಾರದು ಅಂತ ಹೇಳ್ತಾರೆ. ಆಷಾಢ ಹುಣ್ಣಿಮೆಯ ದಿನ ಬಡವರು ಅಥವಾ ಸಹಾಯದ ಅಗತ್ಯ ಇರುವವರಿಗೆ ದಾನ ಮಾಡುವುದರಿಂದ ನಿಮಗೆ ಸಾಮಾನ್ಯ ದಿನಗಳಿಗಿಂತಲೂ ದುಪ್ಪಟ್ಟು ಫಲ ಸಿಗುತ್ತದೆ. ಹಾಗಾಗಿ ನಿಮ್ಮ ಮನೆಗೆ ನಾಳೆ ಯಾರೇ ಬಂದ್ರೂ ಏನೋ ಒಂದು ಅವರಿಗೆ ಕೊಟ್ಟು ಕಳಿಸಿ. ಅಂದ್ರೆ ಒಂದು ಹಣ್ಣು ಅಥವಾ ಮಕ್ಕಳಿಗೆ ಚಾಕ್ಲೇಟ್, ಬಿಸ್ಕೆಟ್, ಸಾಧ್ಯ ಆದ್ರೆ ಮಹಿಳೆಯರಿಗೆ ತಾಂಬೂಲ, ಹೀಗೆ ಏನೋ ಒಂದನ್ನ ಕೊಟ್ಟು ಕಳಿಸಿ. ಬರಿಗೈನಲ್ಲಿ ಕಳಿಸೋಕ್ ಹೋಗ್ಬೇಡಿ. ಇನ್ನು ನಾಳೆ ಅಪ್ಪಿತಪ್ಪಿಯೂ ವಯಸ್ಸಾದವರನ್ನು ಮತ್ತು ಮಹಿಳೆಯರನ್ನು ಅವಮಾನಿಸಬಾರದು. ವಾಸ್ತವದಲ್ಲಿ ಈ ಗುರು ಪೌರ್ಣಮಿ ಹಿರಿಯರನ್ನು ಗೌರವಿಸಲು ಇಟ್ಟಿರುವಂತಹ ಆಚಾರ. ಹಾಗಾಗಿ ನಿಮ್ಮ ತಂದೆ ತಾಯಿ, ಅತ್ತೆ ಮಾವ, ಅಜ್ಜಿ ತಾತನನ್ನ ಕೂರಿಸಿ ಸೇವೆ ಮಾಡಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನಾಳೆ ನಿಮ್ಮ ದಿನಚರಿ ಇದ್ರೆ ವರ್ಷವಿಡೀ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಆನಂದ, ಪ್ರೀತಿ, ನಂಬಿಕೆ, ವಿಶ್ವಾಸ, ಧೈರ್ಯ ಹಾಗೂ ಧನಲಾಭ ಇರುತ್ತದೆ. ಇನ್ನು ನಾಳೆ ಹುಣ್ಣಿಮೆಯ ಕಥೆಯನ್ನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.